ಅಮ್ಮ, ಇಂದು ನಮಗೆ ಊಟ ಕೊಡ್ತೀಯಾ? ಎಲ್ಲಾ ಕೆಲ್ಸ ಮುಗಿಸು, ನಂತ್ರ ನೋಡ್ತೀನಿ. ಆ ದಿನ ಆ ಹುಡುಗಿಯರಿಗೆ ಗೊತ್ತಾಯಿತು. ಅವರ ಅಮ್ಮ ಇನ್ನೂ ಜೀವಂತ ಇದ್ದಾಳೆ, ಆದ್ರೆ ಮಾನವ ರೂಪದಲ್ಲಿ ಅಲ್ಲ. ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮು ಎಂಬ ಒಬ್ಬ ಶ್ರಮಜೀವಿ ರೈತ ವಾಸಿಸುತ್ತಿದ್ದ. ಅವನಿಗೆ 2 ಹೆಣ್ಣು ಮಕ್ಕಳಿದ್ದರು, ಸಿಯಾ ಮತ್ತು ಕಾವ್ಯ. ಅವರ ತಾಯಿ ಕೆಲ ವರ್ಷಗಳ ಹಿಂದೆ ಸಾವನ್ನಪ್ಪಿದ್ದಳು. ಆದರೆ 2 ಸಹೋದರಿಯರು ಮನೆಕೆಲಸವನ್ನು ನೋಡಿಕೊಂಡು ತಮ್ಮ ತಂದೆಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ರಾಮು ಕೂಡ ತನ್ನ ಮಗಳಿಗೆ ತುಂಬ ಪ್ರೀತಿಯಿಟ್ಟಿದ್ದ. ಆದರೆ ಒಂಟಿತನ ಅವನ ಮನಸ್ಸನ್ನು ಕಾಡುತ್ತಿತ್ತು. ಆ ಹಳ್ಳಿಯಲ್ಲಿ ಮಾಯಾ ಎಂಬ ಒಬ್ಬ ಹೆಂಗಸಿದ್ದಳು. ಅವಳು ಒಬ್ಬಳೇ ಇದ್ದಳು, ಮತ್ತೆ ಯಾವಾಗಲೂ ಇತರರ ಮನೆಗೆ ಹೋಗಿ ಸಹಾಯ ಕೇಳುತ್ತಿದ್ದಳು. ಹೀಗೆ ನಿಧಾನವಾಗಿ ಅವಳು ರಾಮುವಿನ ಮನೆಗೆ ಬರತೊಡಗಿದಳು. ಕೆಲ ದಿನಗಳಲ್ಲಿ ರಾಮುವನ್ನು ಮದುವೆಯಾದಳು. ಆರಂಭದಲ್ಲಿ ಎಲ್ಲವೂ ಸರಿಯಾಗಿತ್ತು. ಆದರೆ ಕೆಲವು ದಿನಗಳಲ್ಲಿ ಅವಳ ನಿಜ ಸ್ವಭಾವ ಹೊರಬಂತು. ಅವಳು 2 ಮಕ್ಕಳನ್ನು ದಿನವಿಡೀ ಕೆಲಸ ಮಾಡಿಸುತ್ತಿದ್ದಳು. ಆದರೆ ಊಟಕ್ಕೆ ಕೊಡುವುದು ಉಳಿದ ತುಂಡು ಮಾತ್ರ. ರಾಮುವಿಗೆ ಏನೂ ಗೊತ್ತಾಗಲಿಲ್ಲ, ಏಕೆಂದರೆ ಅವಳು ಅವನ ಮುಂದೆ ತುಂಬ ಒಳ್ಳೆಯವಳಂತೆ ನಟಿಸುತ್ತಿದ್ದಳು. ಒಂದು ದಿನ ಅವಳು ಹೇಳಿದಳು, ಕಾಡಿಗೆ ಹೋಗಿ ಮರದ ಕಡ್ಡಿಗಳು ತಂದುಕೊಡಿ, ಸಂಜೆಗಷ್ಟೇ ಬನ್ನಿ. ಹಸಿವು ಮತ್ತು ದಣಿವಿನಿಂದ ಬಳಲಿದ 2 ಸಹೋದರಿಯರು ಒಂದು ಹಳೆಯ ಬಾವಿಯ ಹತ್ತಿರ ಕೂತು ಅತ್ತರು. ಅಷ್ಟರಲ್ಲಿ ಬಾವಿಯಿಂದ ಒಂದು ಸೌಮ್ಯ ಧ್ವನಿ ಕೇಳಿಸಿತು. ಅಳಬೇಡಿ ಮಕ್ಕಳೇ. ಅವರು ಬೆಚ್ಚಿಬಿದ್ದರು. ಬಾವಿಯ ನೀರಿನಲ್ಲಿ ಒಂದು ಹೊಳೆಯುವ ಪ್ರತಿಬಿಂಬ ಕಾಣಿಸಿತು. ಅದು ಅವರ ತಾಯಿಯ ಆತ್ಮವಾಗಿತ್ತು. ತಾಯಿ ಹೇಳಿದಳು, ಮಾಯಾ ನನಗೆ ಮೋಸ ಮಾಡಿಕೊಂಡಳು. ಆದರೆ ನಾನು ನಿಮ್ಮನ್ನು ಒಬ್ಬರನ್ನಾಗಿ ಬಿಡಲ್ಲ. ನಿಮಗೆ ಹಸಿವು ಬಂದಾಗೆಲ್ಲ ಈ ಬಾವಿಯ ಬಳಿ ಬನ್ನಿ, ನಿಮಗೆ ಊಟ ಸಿಗುತ್ತದೆ. ಆ ದಿನದಿಂದ ಪ್ರತಿದಿನ ಬಾವಿಯಿಂದ ಅವರಿಗೆ ರುಚಿಯಾದ ಊಟ ಸಿಗತೊಡಗಿತು. ಹೀಗೆ 2 ಮತ್ತೆ ಆರೋಗ್ಯವಾಗಿಯೂ ಸಂತೋಷವಾಗಿಯೂ ಆಗಿದ್ದರು. ಮಾಯಾಗೆ ಅನುಮಾನ ಬಂತು, ಇವರು ಹೇಗೆ ಇಷ್ಟು ಸಂತೋಷವಾಗಿದ್ದಾರೆ ಎಂದು. ಒಂದು ದಿನ ಅವಳು ಅವರನ್ನು ಹಿಂಬಾಲಿಸಿ ಸತ್ಯವನ್ನು ಕಂಡುಕೊಂಡಳು. ಮನೆಗೆ ಬಂದು ಹೇಳಿದಳು, ಆ ಬಾವಿಯ ನೀರು ನನಗೆ ಔಷಧಿ, ಅದನ್ನು ತಂದುಕೊಡಿ. ಸರಳ ಮನಸ್ಸಿನ ರಾಮು ಬಾವಿಯನ್ನು ಮಣ್ಣಿನಿಂದ ಮುಚ್ಚಲು ಹೋದನು. 2 ಮಕ್ಕಳು ಓಡಿಬಂದು ಅತ್ತರು. ಅಷ್ಟರಲ್ಲಿ ಕೊನೇ ಸಲ ತಾಯಿಯ ಧ್ವನಿ ಕೇಳಿಸಿತು. ಭಯಪಡಬೇಡಿ, ನಾನು ಯಾವಾಗಲೂ ನಿಮ್ಮ ಜೊತೆ ಇರುತ್ತೇನೆ. ಬಾವಿ ಮುಚ್ಚಿದ ತಕ್ಷಣ ಅಲ್ಲೇ ಒಂದು ಹಣ್ಣು ತುಂಬಿದ ಮರ ಬೆಳೆದಿತು. ಕೆಲವು ದಿನಗಳ ನಂತರ ಒಬ್ಬ ಒಳ್ಳೆಯ ಯುವಕ ಅಲ್ಲಿ ಬಂದನು. 2 ಕಥೆ ಕೇಳಿ ಸಹಾಯ ಮಾಡಲು ಮುಂದಾದನು. ಕಾಲಕ್ರಮದಲ್ಲಿ ಅವರ ಜೀವನ ಬದಲಾಗಿದೆ. ಅವರಿಗೆ ಪ್ರೀತಿ, ಗೌರವ ಮತ್ತು ಸಂತೋಷ ಸಿಕ್ಕಿತು. ರಾಮುವಿಗೂ ಸತ್ಯ ಗೊತ್ತಾಯಿತು. ಅವನು ಮಾಯಾವನ್ನು ಮನೆಯಿಂದ ಹೊರಹಾಕಿದನು. ಈ ಕಥೆ ನಿಮಗಿಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ತಾಯಿ ಎಂದಿಗೂ ಮಕ್ಕಳನ್ನು ಬಿಟ್ಟುಕೊಡೋದಿಲ್ಲ. ಅವಳು ಯಾವ ರೂಪದಲ್ಲಾದರೂ ಅವರನ್ನು ರಕ್ಷಿಸ್ತಾಳೆ.